कित्तूर सहकारी क्षेत्राच्या निवडणुकीत फक्त एकच मत क्रॉस मतदान झाले नाही तर 7 मते क्रॉस झाली आहेत, असे डीसीसी बँकेचे नवनिर्वाचित संचालक नानासाहेब पाटील यांनी सांगितले। रविवारी डीसीसी बँक परिसरात पत्रकारांशी बोलताना त्यांनी म्हटले की कित्तूर सहकारी क्षेत्रात आमचे विरोधक समजत होते की फक्त एकच मत क्रॉस झाले आहे, पण राजकारण आम्हालाही येते, आम्ही राजकारण करूनच विजय मिळवला आहे असे ते म्हणाले। ಫಲಿತಾಂಶ 15-17 ಆಯಿತು। ವಿರೋಧದವರಿಗೆ 15, ನಮಗೆ 17। ಮೊನ್ನೆ ಎರಡು ಮತ ಡಿಫರೆನ್ಸ್ ಆಯಿತು। ಮೊನ್ನೆ 14-15 ಆಗಿತ್ತು, ಇವತ್ತು ಒಂದು ಜಾಸ್ತಿ ಆಯಿತು, 15-17 ಆಯಿತು। ಒಟ್ಟು 32, ಅದ್ರಾಗ 15 ಒಬ್ಬ ಯಾಕೆ ಮಾಡ್ಯಾನ್ರಿ? ಅವರು ನಮ್ಮ 10 ಇದ್ವು, ಅವರು 22 ಇದ್ವು, 7 ಮಂದಿ ಅಡ್ಡ ಮತದಾನ ಆಗ್ಯಾವ। ಒಬ್ಬ ಮಾಡಿಲ್ಲ, 7 ಮಂದಿ ಮಾಡ್ಯಾರ। ಅವ್ರು ಟಾರ್ಗೆಟ್ ಮಾಡ್ಯಾರ ಹಂಗ ಒಬ್ಬನ। ಹಂಗಿದ್ರೆ ನಮ್ಮ ಕಡೆ ಇದ್ದಾವ ಪದಾಂಪುರದ ನಮ್ಮ ಕೂಡಿದ್ದಾವ ಡೆಲಿಗೇಟ್ ತಗೊಂಡ್ ಆ ಕಡೆ ಹೋಗ್ಯಾನು, ನಾವು ಹೇಳ್ಬೋದು ಇದು ಇಲೆಕ್ಷನ್ ಇದೆ, ಹಂಗ ನಾವು ಅವ್ರ ಮ್ಯಾಗ ಆರೋಪ ಮಾಡಕ್ ಬರಲ್ಲ। ನಮ್ಮವನು ಕರ್ಕೊಂಡ್ ಹೋಗ್ಯಾರ ಅವರು। ಹೌದು, 7 ಜನ। ಹೌದು, ಯುದ್ಧದಾಗ ನಾ ಹತಾರ್ತೇನಿ ಕತ್ತಿದ್ದೇನಿ ಏನು ಇರಲ್ಲ, ಆದ್ರೆ ಹೆಂಗಾರು ಗೆದಿಬಹುದು, ಏನ್ ಆಯುಧ ತರ್ತಾನ ಅನ್ನೋದು ಮುಖ್ಯ ಅಲ್ಲಲ್ರಿ। ನಾ ಯಾವ ಟೀಮು ಇಲ್ಲ, ಸತೀಶ್ ಜಾರಕಿಹೊಳಿ ಅವ್ರ ನೇತೃತ್ವದಾಗ ಮಾಡೇವು, ಅವ್ರ ನೇತೃತ್ವದಾಗ ಇರ್ತವ್ರಿ। ಹೌದು, ನಮ್ ಫಸ್ಟ್ ಟೈಮ್ ಕ್ಷೇತ್ರ ಹೊಡೆದ್ ಬಂದೈತಿ, ಬೈಲೊಂಗಲ್ಲ ಕಿತ್ತೂರು ಆಗಿದ್ದು, ಕಿತ್ತೂರು ಫಸ್ಟ್ ಟೈಮ್। ಅದು ನಮ್ಮ ಸಹೋದರರಾದ ಬಾಬಾ ಸಾಹೇಬ್ ಪಾಟೀಲ್ ಅವರು ನಾವು ಭಾಳ ದಿವಸದಿಂದ ಇದು ಮಾಡಿದೆವು, ಅವಕಾಶ ಬಂದೈತಿ ತಗೋಬೇಕನ್ಗಳು ಎಲ್ಲ 32 ಸ್ವೈಟ್ ಅವ್ರನ್ನ ಭೇಟಿ ಆಗಿ ಎಲ್ಲ ಕೇಳಿದ್ದೀವಿ, ನೀವು ನಿಂದ್ರಿ ಇದೇನು ಪಕ್ಷಾತೀತ ನಾವು ಹೆಲ್ಪ್ ಮಾಡ್ತೋ ಅಂದಿದ್ದು। ಅದ ಪ್ರಕಾರ ಅವರು ನಮ್ಗೆ पक्षातीतವಾಗಿ ಎಲ್ಲರೂ ಹೆಲ್ಪ್ ಮಾಡ್ಯಾರ, ಅವ್ರಿಗೆ ನಾ ಅಭಿನಂದನೆ ಸಲ್ಲಿಸ್ತೇನೆ। माझ्या विजयासाठी मदत करणारे आमदार बाबासाहेब पाटील आणि कित्तूर सहकारी क्षेत्रातील सर्व मतदार यांचे मी ऋणी आहे, असे नानासाहेब पाटील यांनी सांगितले। विनोद कोलकार, KMM मराठी, बेळगाव।